ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಇಶ್ಯೂ ಆಫ್ ಶೇರ್ಸ್. ಫಸ್ಟು ನಾವು ಶೇರ್ಸ್ ಅಂತ ಅಂದ್ರೇನು, ಅದನ್ನ ಯಾವ ರೀತಿ ಇಶ್ಯೂ ಮಾಡ್ತೀವಿ ಅಂತ ನೋಡೋಣ. ಮೀನಿಂಗ್ ಆಫ್ ಶೇರ್: ಎ ಶೇರ್ ರೆಪ್ರೆಸೆಂಟ್ ಎ ಯೂನಿಟ್ ಆಫ್ ಈಕ್ವಿಟಿ ಓನರ್ಶಿಪ್ ಇನ್ ಎ ಕಂಪನಿ. ಶೇರ್ ಹೋಲ್ಡರ್ಸ್ ಆರ್ ಎಂಟೈಲ್ಡ್ ಟು ಎನಿ ಪ್ರಾಫಿಟ್ಸ್ ದಟ್ ದ ಕಂಪನಿ ಮೇ ಅರ್ನ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ಸ್. ಸೊ ಇಲ್ಲಿ ಫಸ್ಟ್ ನಾವು ಶೇರ್ ಅನ್ನೋದು ಆ ಒಂದು ಯಾವುದೇ ಒಂದು ಕಂಪನಿನ ಈಕ್ವಿಟಿ ಓನರ್ಶಿಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಸ್ಟು ಈಗ ಶೇರ್ ಅಂತ ಅಂದರೆ ಏನು, ಯಾವ ರೀತಿ ಇಶ್ಯೂ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಎ ಬಿ ಸಿ ಕಂಪನಿ ಇದೆ. ಸೊ ಈ ಎ ಬಿ ಸಿ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ 1,00,000 ರೂಪೀಸ್ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಬೇಕು. 1,00,000 ರೂಪೀಸ್ ಕ್ಯಾಪಿಟಲ್ ಆರ್ ಇನ್ವೆಸ್ಟ್ಮೆಂಟ್. ಸೊ ಈ 1,00,000ನ ನಾವು ಇಶ್ಯೂ ಆಫ್ ಶೇರ್ಸ್ ಮೂಲಕ ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 100 ಶೇರ್ಸ್ ಇದೆ. ಎಷ್ಟು ಅಂದರೆ ಇಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟು ಅಂತ ಅಂದರೆ, ನಂಬರ್ ಆಫ್ ಶೇರ್ಸ್ 100 ಇದೆ. ಆ್ಯಂಡ್ ಈ ಶೇರ್ ಅಂದರೆ ಪ್ರತಿ ಶೇರಿನ ಬೆಲೆ ಎಷ್ಟಿರುತ್ತೆ ಅಂದರೆ 1,000 ರೂಪೀಸ್. ಈ ರೀತಿ ನಾವು ಇಶ್ಯೂ ಮಾಡ್ತಾ ಹೋಗ್ತೀವಿ. ಟೋಟಲ್ ನಂಬರ್ ಆಫ್ ಶೇರ್ಸ್ 100 ಆ್ಯಂಡ್ ಇಶ್ಯೂ ಆಫ್ ಶೇರ್ಸ್ನ ಬೆಲೆ, ಒಂದು ಶೇರ್ನ ಬೆಲೆ ಎಷ್ಟಿರುತ್ತೆ ಅಂದರೆ 1,000. ಟೋಟಲ್ ಆಗಿ ನಮಗೆ 100 ಶೇರ್ಸ್ ಇಂಟು 1,000 ರೂಪೀಸ್ ಮಾಡಿದ್ರೆ ಈ 1,00,000 ರೂಪೀಸ್ನ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ 1,00,000 ರೂಪೀಸ್ ಈಸ್ ದ ಶೇರ್ ಕ್ಯಾಪಿಟಲ್ ಆ್ಯಂಡ್ ನಂಬರ್ ಆಫ್ ಶೇರ್ಸ್ ಈಸ್ 100 ಆ್ಯಂಡ್ ಈಚ್ ಶೇರ್ಸ್ನ ಪ್ರೈಸು 1,000 ರೂಪೀಸ್. ಸೊ ಈ ರೀತಿ ನಾವು ಪಬ್ಲಿಕ್ಗೆ ಇಶ್ಯೂ ಮಾಡಿ ಕಲೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಯಾರು ಜಾಸ್ತಿ ಶೇರ್ನ ಪರ್ಚೇಸ್ ಮಾಡ್ತಾರೆ ಆ್ಯಂಡ್ ಯಾವ ರೀತಿ ಶೇರ್ಸ್ ಅಂದರೆ, ಶೇರ್ಸಲ್ಲೂ ತುಂಬ 2 ಥರ ಟೈಪ್ಸ್ ಇದೆ. ಅದು ಯಾವುದು ಅಂತ ಹೇಳ್ತೀನಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಈ ರೀತಿ ಒಂದು ಕ್ಯಾಪಿಟಲ್ನ ಶೇರ್ ಮೂಲಕ ಇನ್ವೆಸ್ಟ್ ಮಾಡ್ತಾರೆ ಅವ್ರನ್ನ ಶೇರ್ ಹೋಲ್ಡರ್ಸ್ ಅಂತಲೂ ಕರಿತೀವಿ ಆ್ಯಂಡ್ ಅವರು ಕಂಪನಿ ಓನರ್ಸ್ ಅಂತಲೂ ಕೂಡ ಹೇಳ್ತೀವಿ. ಸೊ ಈ ರೀತಿ ನಾವು ಶೇರ್ಸ್ನ ನಾವು ಇಶ್ಯೂ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಂತ ಅಂದರೆ, ಎ ಶೇರ್ ಈಸ್ ಎ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಎ ಶೇರ್ ಈಸ್ ಎ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ದ ಶೇರ್ ಕ್ಯಾಪಿಟಲ್ ವಿಲ್ ಬಿ ಸ್ಪ್ಲಿಟ್ ಇಂಟು ಲಾರ್ಜ್ ನಂಬರ್ ಆಫ್ ಯೂನಿಟ್ಸ್ ಆಫ್ ದ ಸೇಮ್ ವ್ಯಾಲ್ಯೂ. Each such unit is called share and the value of each share called face value. ಅಂತಂದರೆ ಇಲ್ಲಿ ನಾವು ಎಷ್ಟು ಕ್ಯಾಪಿಟಲ್ ಅಂದರೆ, ಇಲ್ಲಿ ಶೇರ್ ಕ್ಯಾಪಿಟಲ್ ವಿಲ್ ಬಿ ಸ್ಪ್ಲಿಟ್ ಇಂಟು ಲಾರ್ಜ್ ನಂಬರ್ ಆಫ್ ಯೂನಿಟ್ಸ್. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ 1,00,000 ರೂಪೀಸ್ ಶೇರ್ ಕ್ಯಾಪಿಟಲ್ ಇರೋದನ್ನು ನಾವು ಎಷ್ಟು ಸ್ಪ್ಲಿಟ್ ಮಾಡಿದ್ದೀವಿ ಅಂತಂದರೆ, ನಂಬರ್ ಆಫ್ ಶೇರ್ಸ್ 100 ಮಾಡಿದ್ದೀವಿ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಸೇಮ್ ವ್ಯಾಲ್ಯೂ ಅಂದರೆ ಪ್ರತಿ ಶೇರ್ಗೂ ಕೂಡ ಒಂದೇ ವ್ಯಾಲ್ಯೂನ ಫಿಕ್ಸ್ ಮಾಡಿರ್ತೀವಿ. ಸೊ 100 ಶೇರ್ಸು ಕೂಡ 1,000 ರೂಪೀಸ್ ಅದೇ ಥರ ನಾವು ಫಿಕ್ಸ್ ಮಾಡಿರ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಶೇರ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನ ನಂಬರ್ ಆಫ್ ಯೂನಿಟ್ಸ್ ಅಥವಾ ನಂಬರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಆ್ಯಂಡ್ ಟೋಟಲ್ 1,00,000 ರೂಪೀಸ್ ಅನ್ನ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಈಚ್ ಸಚ್ ಯೂನಿಟ್ ಈಸ್ ಕಾಲ್ಡ್ ಶೇರ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಈಚ್ ಶೇರ್ ಕಾಲ್ಡ್ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದಾದಮೇಲೆ ನಾವು ಈ ರೀತಿನೇ ನಾವು ಕಂಪನಿಲಿ ಶೇರ್ಸ್ನ ಇಶ್ಯೂ ಮಾಡೋದನ್ನು ಇಶ್ಯೂ ಆಫ್ ಶೇರ್ಸ್ ಅಂತ ಕರಿತೀವಿ. ಅದಾದಮೇಲೆ ಟೈಪ್ಸ್ ಆಫ್ ಶೇರ್ಸ್ ಇದೆ. ಟೈಪ್ಸ್ ಆಫ್ ಶೇರ್ಸಲ್ಲಿ 2 ಥರ ಶೇರ್ಸ್ ಇದೆ. ಒಂದು ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ಸ್. ಸೊ ಮೇಯ್ನಾಗಿ ಕಂಪ್ನಿಲಿ ನಾವು ಈ 2 ಶೇರ್ಸ್ನ ಇಶ್ಯೂ ಮಾಡೋದು ಆ್ಯಂಡ್ ಈ 2 ಶೇರ್ಸ್ ಇರೋದು. ಒಂದು ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ಏನು ಅಂತ ನೋಡೋಣ. ಪ್ರಿಫರೆನ್ಸ್ ಶೇರ್ಸ್ ರೆಪ್ರೆಸೆಂಟ್ ಟು ದೋಸ್ ಶೇರ್ಸ್ ವಿಚ್ ಆರ್ ಗಿವನ್ ಪ್ರಿಫರೆನ್ಸ್ ಇನ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಸೊ ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಏನಂತ ಅಂದರೆ ಇಲ್ಲಿ ನಾವು ಪ್ರಿಫರೆನ್ಸ್ ಶೇರ್ ಅವ್ರಿಗೆ ಫಿಕ್ಸ್ಡ್ ಡಿವಿಡೆಂಟ್ ಇರುತ್ತೆ. ಅಂದರೆ ಏನಂದರೆ ಪ್ರಿಫರೆನ್ಸ್ ಶೇರ್ ರೆಫರ್ಸ್ ಟು ದೋಸ್ ಶೇರ್ಸ್ ವಿಚ್ ಆರ್ ಗಿವನ್ ಪ್ರಿಫರೆನ್ಸ್ ಇನ್ ಪೇಮೆಂಟ್ ಆಫ್ ಡಿವಿಡೆಂಡ್. ಈಗ ಫಾರ್ ಎಕ್ಸಾಂಪಲ್ ನೀವು 1,00,000 ರೂಪೀಸ್ ಶೇರ್ನ ಪ್ರಿಫರೆನ್ಸ್ ಶೇರಲ್ಲಿ ಇಶ್ಯೂ ಮಾಡಿದ್ದೀರಾ ಅಂತಂದರೆ, ನಾವು 1 ಇಯರ್ ಆದಮೇಲೆ ಇದಕ್ಕೆ ಡಿವಿಡೆಂಟ್ನ ಕೊಡಬೇಕು. ಡಿವಿಡೆಂಟ್ ಅಂತಂದರೆ ಪ್ರಾಫಿಟಲ್ಲಿ ಬಂದಿರೋ ಅಮೌಂಟನ್ನು ನಾವು ರೀಪೇಮೆಂಟ್, ಈಗ ಫಾರ್ ಎಕ್ಸಾಂಪಲ್ 1,00,000 ಕೊಟ್ಟಿದ್ದಾರೆ, 1,00,000 ಶೇರ್ನ ಇಶ್ಯೂ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ನಾವು ರಿಟರ್ನ್ ಎಷ್ಟು ಕೊಡಬೇಕು ಅಂದರೆ 10,00,000 ಅಂದರೆ 10,000 ನಾವು ಡಿವಿಡೆಂಟ್ ಆಗಿ ರಿಟರ್ನ್ ಕೊಡಬೇಕು. ಅಂದರೆ ಬಂದಿರೋ ಪ್ರಾಫಿಟಲ್ಲಿ ಡಿವಿಡೆಂಟ್ನ ರೀಪೇಮೆಂಟ್ ಮಾಡ್ತೀವಿ. ಸೊ ದ ಶೇರ್ ಹೋಲ್ಡರ್ಸ್ ಆಫ್ ದೀಸ್ ಶೇರ್ಸ್ ಡು ನಾಟ್ ಹ್ಯಾವ್ ಎನಿ ವೋಟಿಂಗ್ ಪವರ್ಸ್. ಅಂದರೆ ಇಲ್ಲಿ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿಯ ವೋಟಿಂಗ್ ಪವರ್ಸ್ ಇರಲ್ಲ. ವೋಟಿಂಗ್ ಪವರ್ಸ್ ಅಂತಂದರೆ ಏನಂದರೆ, ಕಂಪನಿ ಮೆಂಬರ್ಸ್ ಅಥವಾ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಮೇಯ್ನು ಈಕ್ವಿಟಿ ಶೇರ್ಗೆ ವೋಟಿಂಗ್ ಪವರ್ಸ್ ಇರುತ್ತೆ. ಸೊ ಅದು ಈಕ್ವಿಟಿ ಶೇರ್ಸ್ಗೆ ಇರುತ್ತೆ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ಗೆ ಇರಲ್ಲ. ದ ರೇಟ್ ಆಫ್ ರಿಟರ್ನ್ ಆನ್ ದೀಸ್ ವುಡ್ ಬಿ ಫಿಕ್ಸ್ಡ್ ಆ್ಯಂಡ್ ನಾರ್ಮಲಿ ದೇ ವಿಲ್ ಬಿ ರಿಡೀಮ್ಡ್ ಆಫ್ಟರ್ ಎ ಪ್ರೀ ಡಿಟರ್ಮೈನ್ಡ್ ಪೀರಿಯಡ್ ಆಫ್ ಟೈಮ್ ಆರ್ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್. ಅಂತ ಅಂದರೆ ಇಲ್ಲಿ ದ ರೇಟ್ ಆಫ್ ರಿಟರ್ನ್ಸ್ ಆನ್ ದೀಸ್ ವುಡ್ ಬಿ ಫಿಕ್ಸ್ಡ್ ಅಂತಂದರೆ, ಫಾರ್ ಎಕ್ಸಾಂಪಲ್
ಎಕ್ಸಾಂಪಲ್ ಒನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿರುತ್ತೆ ಅಂತ ಅಂದರೆ 1000 ರೂಪೀಸ್ ಒನ್ ಶೇರ್, ಅಂದರೆ ಇಲ್ಲಿ ಒಂದು ಶೇರು 1000 ರೂಪೀಸ್ ಅಂತಂದರೆ ಇದಕ್ಕೆ ರಿಟರ್ನ್ ನಾವು 100 ರೂಪೀಸ್ ಕೊಡ್ತೀವಿ ಅಂತ ಫಿಕ್ಸ್ಡ್ ಆಗಿರುತ್ತೆ. ಸೊ ಕಂಪನಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಸೊ ನಾವು 100 ರೂಪೀಸ್ನ ನಾವು ರಿಟರ್ನ್ ಕೊಡಲೇಬೇಕು. 1000 ಈಗ ಫಾರ್ ಎಕ್ಸಾಂಪಲ್ ಯಾರೋ ಒನ್ ಪರ್ಸನ್ ಒಂದು ಶೇರ್ನ ಪರ್ಚೇಸ್ ಮಾಡಿದ್ದಾರೆ 1000 ರೂಪೀಸ್ ಕೊಟ್ಟು, ಅವ್ರಿಗೆ ನಾವು ರಿಟರ್ನ್ ಡಿವಿಡೆಂಟ್ 100 ರೂಪೀಸ್ ಕೊಡ್ತೀವಿ ಅಂತ ಫಿಕ್ಸೆಡ್ ಮಾಡಿದ್ದೀವಿ. ನಮ್ಮ ಕಂಪ್ನಿಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಾವು ರಿಟರ್ನ್ ಅವ್ರಿಗೆ 100 ರೂಪೀಸ್ನ ಕೊಡಲೇಬೇಕು. ಸೊ ಅಂದರೆ ದಿಸ್ ವುಡ್ ಬಿ ಫಿಕ್ಸ್ಡ್ ಆ್ಯಂಡ್ ನಾರ್ಮಲಿ ದೇ ವಿಲ್ ಬಿ ರಿಡೀಮ್ಡ್ ಆಫ್ಟರ್ ಎ ಪ್ರೀ ಡಿಟರ್ಮೈನ್ಡ್ ಪೀರಿಯಡ್. ಅಂದರೆ ನಾವು ಮುಂಚೆನೇ ಎಷ್ಟು ಇಯರ್ ಅಂದರೆ ಪೀರಿಯಡ್ ಟೈಮ್ ಡ್ಯೂರೇಷನ್ ಎಷ್ಟು ಅಂತ ನಾವು ಮುಂಚೆನೇ ಫಿಕ್ಸ್ ಮಾಡಿರ್ತೀವಿ. 1 ಇಯರ್ 2 ಇಯರ್ ಅಥವಾ ಅಪ್ ಟು ಲೈಫ್ ಆಫ್ ದ ಕಂಪನಿನ, ಅಥವಾ ಲಿಕ್ವಿಡೇಷನ್ ಆಗೋ ತನಕನ, ಅಥವಾ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್ ಅಂದರೆ ಪ್ರಿಫರೆನ್ಸ್ ಶೇರ್ಸಿಂದ ಅವರು ಬೇರೆ ಅಂದರೆ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡಿದ್ರೆ, ಸೊ ಆವಾಗಲೂ ಕೂಡ ನಾವೇನು ಮಾಡ್ತೀವಿ ಅಂತ ಅಂದರೆ ಏನು ಡಿವಿಡೆಂಡ್ನ ರಿಟರ್ನ್ ಕೊಡ್ತಾ ಹೋಗ್ತೀವಿ. ಇದನ್ನು ಕೂಡ ಪ್ರಿಫರೆನ್ಸ್ ಶೇರ್ಸ್ ಅಂತ. ಇದಿಷ್ಟು ಕೂಡ ಪ್ರಿಫರೆನ್ಸ್ ಶೇರ್ಸ್. ಇದಾದಮೇಲೆ ನೆಕ್ಸ್ಟು ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಫಾಲೋಯಿಂಗ್ ಕ್ಯಾಟಗರೈಸ್. ಅಂದರೆ ಪ್ರಿಫರೆನ್ಸ್ ಶೇರಲ್ಲಿ ತುಂಬ ಟೈಪ್ಸ್ ಇದೆ. ಅಂದರೆ ಟೋಟಲ್ 6 ಟೈಪ್ಸ್. ಯಾವ್ಯಾವುದು ಅಂತಂದರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಅಂದರೆ ಇಲ್ಲಿ ಫಸ್ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ವುಡ್ ಬಿ ಪೇಡ್ ಬ್ಯಾಕ್ ವಿತ್ ದ ಕ್ಯಾಪಿಟಲ್ within the life of the company, usually after a fixed period of time. ಅಂತಂದರೆ ಇಲ್ಲಿ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಆರ್ ದೋಸ್ ಶೇರ್ಸ್ ವಿಚ್ ವುಡ್ ಬಿ ಪೇಡ್ ಬ್ಯಾಕ್ ವಿತಿನ್ ದ ಲೈಫ್ ಆಫ್ ಕಂಪನಿ. ಅಂದರೆ ಕಂಪನಿ ಲೈಫ್ ಎಷ್ಟಿರುತ್ತೆ ಅಂದರೆ ಒಂದು ಫಿಕ್ಸೆಡ್ ಟೈಮ್ ಇರುತ್ತೆ, 1 ಇಯರ್ 2 ಇಯರ್. ಅಂದರೆ ಇಲ್ಲಿ ಫಿಕ್ಸೆಡ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಆ ಟೈಮಲ್ಲೇ ನಾವು ಡಿವಿಡೆಂಟ್ನ ರೀಪೇಮೆಂಟ್ ಮಾಡ್ತೀವಿ. ಸೊ ಅದನ್ನು ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ಸೊ ಇದನ್ನು ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅವರು ಎಷ್ಟು ಇಯರ್ಗೆ ಇನ್ವೆಸ್ಟ್ ಮಾಡಿದ್ರು, ನಾವು ಎಷ್ಟು ಇಯರ್ ಟೋಟಲ್ ಡಿವಿಡೆಂಟ್ನ ರೀಪೇಮೆಂಟ್ ಮಾಡಬೇಕು. ಸೊ ಅದನ್ನೆಲ್ಲ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ವುಡ್ ಬಿ ಪೇಡ್ ಬ್ಯಾಕ್ ವಿತ್ ದ ಕ್ಯಾಪಿಟಲ್ ಓನ್ಲಿ ವೆನ್ ದ ಕಂಪನಿ ಈಸ್ ಕ್ಲೋಸ್ಡ್. ಅಂದರೆ ಈ ಪ್ರಿಫರೆನ್ಸ್ ಶೇರ್ಸ್ ಯಾವಾಗ ಅಂತಂದರೆ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಕಂಪನಿ ಯಾವಾಗ ಕ್ಲೋಸ್ ಆಗುತ್ತೆ ಅಥವಾ ಲಿಕ್ವಿಡೇಷನ್ ಆಗುತ್ತೆ, ವೈಂಡ್ ಅಪ್ ಆಗುತ್ತೆ, ಆ ಟೈಮಲ್ಲಿ ಮಾತ್ರನೇ ಡಿವಿಡೆಂಟ್ನ ಇನ್ನೂ ರಿಟರ್ನ್ ತಗೊಳ್ತಾರೆ. ಅಲ್ಲಿ ತನಕನೇ ಅವ್ರ ಶೇರ್ಸ್ನ ಕಂಪನಿಲಿ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ಒಂದು ಶೇರ್ಸ್ನ ನಾವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಎಸ್, ಅಂದರೆ ಇಲ್ಲಿ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಈ ಇಯರ್ಗೆ ನಾವು ಡಿವಿಡೆಂಟನ್ನು ರಿಟರ್ನ್ ಕೊಟ್ಟಿರಲ್ಲ. ಯಾಕಂತಂದರೆ ಕಂಪನಿ ಏನೋ ಲಾಸ್ ಆಗಿರುತ್ತೆ ಅಥವಾ ಬೇರೆ ಒಂದು ರೀಸನಿಂದ ಅವರು ಪ್ರಾಫಿಟ್ನ ಮಾಡಿರಲ್ಲ. ಸೊ ಹಾಗಾಗಿ ಈ ಇಯರ್ ಪ್ರಿಫರೆನ್ಸ್ ಶೇರ್ಸ್ಗೆ ಏನು ಡಿವಿಡೆಂಟ್ನ ಕೊಡಬೇಕಾಗಿತ್ತೋ ಅದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ತಾರೆ, ಅಥವಾ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿ ನೆಕ್ಸ್ಟ್ ಇಯರಲ್ಲಿ ಫುಲ್ ಸೆಟಲ್ ಮಾಡೋ ಅಂಥ ಶೇರ್ಸ್ನ ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಆರ್ ದೋಸ್ ಶೇರ್ಸ್ ಆನ್ ವಿಚ್ ಡಿವಿಡೆಂಟ್ಸ್ ಅನ್ಪೇಯ್ಡ್ ಇನ್ ಎನಿ ಇಯರ್ ಡ್ಯೂ ಟು ಲ್ಯಾಕ್ ಆಫ್ profit or other reasons would be accumulated and paid in the following years. ಅಂದರೆ ಇದು ನೆಕ್ಸ್ಟ್ ಮುಂದಿನ ವರ್ಷನೋ ಅಥವಾ ನೆಕ್ಸ್ಟ್ ಇಯರ್ಗೋ ಕ್ಯಾರಿ ಆಗಿ ಆ ಇಯರಲ್ಲಿ ಫುಲ್ ಸೆಟಲ್ ಮಾಡೋ ಅಂಥದ್ದಾಗಿರುತ್ತೆ. ಅದನ್ನು ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು
ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ, ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ಆನ್ ವಿಚ್ ಡಿವಿಡೆಂಡ್ಸ್ ಅನ್ಪೇಯ್ಡ್ ಇನ್ ಎನಿ ಇಯರ್ ವಿಲ್ ನಾಟ್ ಬಿ ಅಕ್ಯುಮುಲೇಟೆಡ್ ಆರ್ ಕ್ಯಾರಿ ಫಾರ್ವರ್ಡ್. ಅಂದರೆ ಈಗ ಪ್ರಿಫರೆನ್ಸ್ ಶೇರ್ ಇಶ್ಯೂ ಮಾಡಿರ್ತಾರೆ. ಸೊ ಈ ಇಯರಲ್ಲಿ ಫಾರ್ ಎಕ್ಸಾಂಪಲ್ 2023ನಲ್ಲಿ ಏನೋ ಕಂಪ್ನಿಲಿ ಲಾಸ್ ಆಯಿತು, ಅವ್ರಿಗೆ ಡಿವಿಡೆಂಡ್ನ ಪೇ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಆ ಒಂದು ಡಿವಿಡೆಂಟು ನೆಕ್ಸ್ಟ್ ಇಯರ್ಗೂ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ಟೈಪ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ನ ನಾವು ಈಕ್ವಿಟಿ ಶೇರ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ಡಿನರಿ ಶೇರ್ಸ್. ಈಕ್ವಿಟಿ ಶೇರ್ಸ್ನ ನಾವು ಆರ್ಡಿನರಿ ಶೇರ್ಸ್ ಅಂತಲೂ ಕರಿತೀವಿ. ಸಿನ್ಸ್ ದೇ ಡೋಂಟ್ ಹ್ಯಾವ್ ಎನಿ ಪ್ರಿಫರೆನ್ಸ್, the shareholders of these have voting power, enabling them to decide about the progress and performance of the company. ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವರಿಗೆ ನಾವು ಯಾವುದೇ ಒಂದು ಪ್ರಿಫರೆನ್ಸ್ ಕೊಡಲ್ಲ. ಅಂದರೆ ಪ್ರಿಫರೆನ್ಸ್ ಅಂತಂದರೆ ಫಿಕ್ಸ್ಡ್ ಡಿವಿಡೆಂಟ್ ಇರಲ್ಲ. ಅವ್ರಿಗೆ ಇನ್ಸ್ಟೆಡ್ ಏನಂತ ಅಂದರೆ ವೋಟಿಂಗ್ ಪವರ್ ಇರುತ್ತೆ. ಅಂದರೆ ಕಂಪನಿ ಪ್ರೋಗ್ರೆಸ್, ಪರ್ಫಾರ್ಮೆನ್ಸ್, ಮೆಂಬರ್ಸ್, ಡೈರೆಕ್ಟರ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಮೇನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ನಾವು ಕಂಪನಿ ಓನರ್ಸ್ ಅಂತಲೂ ಕರಿತೀವಿ. ಸೊ ಅವ್ರಿಗೆ ಆ ಒಂದು ರೈಟ್ಸ್ ಇರುತ್ತೆ.